ಓಂ ಶಾಂತಿ. ದಿನಾಂಕ 6/9/2020 ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ. ರಿವೈಸ್ ದಿನಾಂಕ 16/3/86 ಮಧುಬನ. ಆತ್ಮೀಯ ಡ್ರಿಲ್. ಬಾಪ್ದಾದ ಎಲ್ಲ ಮಕ್ಕಳ ಸಿಹಿಯಾದ ಸೈಲೆನ್ಸ್ನ ಸ್ಥಿತಿಯನ್ನು ನೋಡುತ್ತಿದ್ದಾರೆ. ಒಂದು ಕ್ಷಣದಲ್ಲಿ ಸೈಲೆನ್ಸ್ನ ಸ್ಥಿತಿಯಲ್ಲಿ ಸ್ಥಿತರಾಗುವ ಅಭ್ಯಾಸವನ್ನು ಎಲ್ಲಿಯವರೆಗೆ ಮಾಡಿದ್ದೀರಾ? ಈ ಸ್ಥಿತಿಯಲ್ಲಿ ಬೇಕೆಂದಾಗಲೆಲ್ಲ ಸ್ಥಿತರಾಗಬಹುದೇ ಅಥವಾ ಸಮಯವಿಡಿಸುತ್ತದೆಯೇ? ಏಕೆಂದರೆ ಅನಾದಿ ಸ್ವರೂಪ ಸ್ವೀಟ್ ಸೈಲೆನ್ಸ್ ಆಗಿದೆ. ಆದಿ ಸ್ವರೂಪ ಶಬ್ದದಲ್ಲಿ ಬರುವುದಾಗಿದೆ. ಆದರೆ ಅನಾದಿ ಅವಿನಾಶಿ ಸಂಸ್ಕಾರ ಸೈಲೆನ್ಸ್ನದ್ದಿದೆ. ಅಂದ ಮೇಲೆ ತನ್ನ ಅನಾದಿ ಸಂಸ್ಕಾರ, ಅನಾದಿ ಸ್ವರೂಪವನ್ನು, ಅನಾದಿ ಸ್ವಭಾವವನ್ನು ತಿಳಿದಿದ್ದು ಬೇಕೆಂದಾಗಲೆಲ್ಲ ಆ ಸ್ವರೂಪದಲ್ಲಿ ಸ್ಥಿತರಾಗಲು ಸಾಧ್ಯವಿದೆಯೇ? 84 ಜನ್ಮ ಶಬ್ದದಲ್ಲಿ ಬರುವುದಿದೆ. ಆದ್ದರಿಂದ ಸದಾ ಶಬ್ದದಲ್ಲಿ ಬರುವ ಅಭ್ಯಾಸವಿದೆ. ಆದರೆ ಅನಾದಿ ಸ್ವರೂಪ ನಂತರ ಈ ಸಮಯದ ಚಕ್ರ ಪೂರ್ಣವಾಗುವ ಕಾರಣ ಮರಳಿ ಸೈಲೆನ್ಸ್ ಹೋಮ್ಗೆ ಹೋಗಬೇಕು. ಈಗ ಮನೆಗೆ ಹೋಗುವ ಸಮಯ ಸಮೀಪವಿದೆ. ಈಗ ಆದಿ, ಮಧ್ಯ, ಅಂತ್ಯ ಮೂರೂ ಕಾಲದ ಪಾತ್ರ ಸಮಾಪ್ತಿ ಮಾಡಿ ತನ್ನ ಅನಾದಿ ಸ್ವರೂಪ, ಅನಾದಿ ಸ್ಥಿತಿಯಲ್ಲಿ ಸ್ಥಿತರಾಗುವ ಸಮಯವಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ಇದೇ ಅಭ್ಯಾಸದ ಅವಶ್ಯಕತೆ ಹೆಚ್ಚಾಗಿ ಇದೆ. ಕರ್ಮೇಂದ್ರಿಯಗಳ ಮೇಲೆ ವಿಜಯಿಯಾಗಿದ್ದೇನೆಯೇ ಎಂದು ತನ್ನನ್ನು ತಾನು ಪರಿಶೀಲನೆ ಮಾಡಿಕೊಳ್ಳಿರಿ. ಶಬ್ದದಲ್ಲಿ ಬರಲು ಬಯಸುವುದಿಲ್ಲ ಎಂದಾಗ ಈ ಮುಖದ ಶಬ್ದ ತನ್ನ ಕಡೆ ಸೆಳೆಯುವುದಿಲ್ಲವೇ? ಇದಕ್ಕೆಯೇ ಆತ್ಮೀಯ ಡ್ರಿಲ್ ಎನ್ನಲಾಗುತ್ತದೆ. ವರ್ತಮಾನ ಸಮಯದ ಪ್ರಮಾಣ ಶರೀರಕ್ಕಾಗಿ ಸರ್ವ ಕಾಯಿಲೆಗಳ ಔಷಧಿ ಎಕ್ಸಸೈಸ್ ಅನ್ನು, ವ್ಯಾಯಾಮವನ್ನು ಕಲಿಸುತ್ತಾರೆ. ಅಂದ ಹಾಗೆ ಈ ಸಮಯದಲ್ಲಿ ಆತ್ಮವನ್ನು ಶಕ್ತಿಶಾಲಿ ಮಾಡುವುದಕ್ಕಾಗಿ ಈ ಆತ್ಮೀಯ ವ್ಯಾಯಾಮದ ಅಭ್ಯಾಸ ಬೇಕು. 4 ಕಡೆ ಎಂಥದ್ದೇ ವಾತಾವರಣವಿರಲಿ, ಏರುಪೇರಿರಲಿ, ಆದರೆ ಶಬ್ದದಲ್ಲಿದ್ದರೂ ಶಬ್ದದಿಂದ ಭಿನ್ನ ಸ್ಥಿತಿಯ ಅಭ್ಯಾಸ ಈಗ ಬಹಳ ಕಾಲದಿಂದ ಬೇಕು. ಶಾಂತ ವಾತಾವರಣದಲ್ಲಿ ಶಾಂತಿಯ ಸ್ಥಿತಿ ಮಾಡಿಕೊಳ್ಳುವುದೇನೂ ದೊಡ್ಡ ವಿಚಾರವಲ್ಲ. ಅಶಾಂತಿಯ ಮಧ್ಯೆ ತಾವು ಶಾಂತವಾಗಿರುವುದು ಈ ಅಭ್ಯಾಸ ಬೇಕು. ಆ ರೀತಿಯ ಅಭ್ಯಾಸ ಗೊತ್ತಿದೆಯೇ? ತನ್ನ ಕರ್ಮೇಂದ್ರಿಯಗಳ ಏರುಪೇರಾಗಲಿ, ಸಂಸ್ಕಾರಗಳ ವ್ಯರ್ಥ ಸಂಕಲ್ಪಗಳ ಏರುಪೇರಿರಲಿ, ಅಂತಹ ಏರುಪೇರಿನ ಸಮಯದಲ್ಲಿ ಸ್ವಯಂವನ್ನು ಅಚಲ ಮಾಡಿಕೊಳ್ಳಬಹುದೇ ಅಥವಾ ಸಮಯವಿಡಿಸುತ್ತದೆಯೇ? ಏಕೆಂದರೆ ಸಮಯ ಹಿಡಿಯುವುದೂ ಸಹ ಎಂದಾದರೂ ಮೋಸ ಮಾಡಬಹುದು. ಸಮಾಪ್ತಿಯ ಸಮಯದಲ್ಲಿ ಹೆಚ್ಚು ಸಮಯ ಸಿಗುವುದಿಲ್ಲ. ಅಂತಿಮ ಫಲಿತಾಂಶದ ಪರೀಕ್ಷೆ ಕೆಲವು ಕ್ಷಣ ಮತ್ತು ನಿಮಿಷಗಳದ್ದೇ ನಡೆಯುತ್ತದೆ. ಆದರೆ ಸುತ್ತಮುತ್ತಲ ಏರುಪೇರಿನ ವಾತಾವರಣದಲ್ಲಿ ಅಚಲರಾಗಿರುವುದರಿಂದಲೇ ಅಂಕ ಸಿಗುತ್ತದೆ. ಒಂದು ವೇಳೆ ಬಹಳ ಕಾಲದಿಂದ ಏರುಪೇರಿನ ಸ್ಥಿತಿಯಿಂದ ಅಚಲರಾಗುವುದರಲ್ಲಿ ಸಮಯ ತೊಡಗಿಸುವ ಅಭ್ಯಾಸವಿದ್ದರೆ ಸಮಾಪ್ತಿಯ ಸಮಯದಲ್ಲಿ ಫಲಿತಾಂಶ ಏನಾಗಬಹುದು? ಆದ್ದರಿಂದ ಈ ಆತ್ಮೀಯ ವ್ಯಾಯಾಮದ ಅಭ್ಯಾಸ ಮಾಡಿ. ಮನಸ್ಸನ್ನು ಎಲ್ಲಿ ಮತ್ತು ಎಷ್ಟು ಸಮಯ ಸ್ಥಿತ ಮಾಡಲು ಬಯಸುತ್ತೀರೋ ಅಷ್ಟು ಸಮಯ ಅಲ್ಲಿ ಸ್ಥಿತಪಡಿಸಲು ಸಾಧ್ಯವಾಗಬೇಕು. ಅಂತಿಮ ಪರೀಕ್ಷೆ ಬಹಳ ಸಹಜವಾಗಿಯೇ ಇದೆ ಮತ್ತು ಮೊದಲಿನಿಂದಲೇ ಈ ಪರೀಕ್ಷೆ ಬರುವುದಿದೆ ಎಂದು ಹೇಳಲಾಗುತ್ತದೆ. ಆದರೆ ಅಂಕಗಳು ಬಹಳ ಕಡಿಮೆ ಸಮಯದಲ್ಲಿ ಸಿಗುವುದಿದೆ. ಸ್ಥಿತಿಯು ಶಕ್ತಿಶಾಲಿಯಾಗಿರಲಿ. ದೇಹದ ಸಂಬಂಧ, ದೇಹ ಸಂಸ್ಕಾರ, ವ್ಯಕ್ತಿ ಮತ್ತು ವೈಭವ, ವೈಬ್ರೇಷನ್, ವಾಯುಮಂಡಲ ಎಲ್ಲ ಇದ್ದರೂ ಸಹ ಆಕರ್ಷಿತ ಮಾಡಬಾರದು. ಇದಕ್ಕೆಯೇ ನಷ್ಟೋ ಮೋಹ ಸ್ಮೃತಿ ಸ್ವರೂಪ ಎಂದು ಹೇಳಲಾಗುತ್ತದೆ. ಅಂದ ಮೇಲೆ ಅಂತಹ ಅಭ್ಯಾಸವಿದೆಯೇ? ಜನರು ಚೀರಾಡುತ್ತಿದ್ದರೂ ತಾವು ಅಚಲವಾಗಿರಬೇಕು. ಪ್ರಕೃತಿ, ಮಾಯೆ ಎಲ್ಲವೂ ಅಂತಿಮ ವರಸೆಯನ್ನು ತೋರಿಸಲು ತನ್ನ ಕಡೆ ಎಷ್ಟೇ ಸೆಳೆಯಲಿ, ಆದರೆ ತಾವು ಭಿನ್ನ ಮತ್ತು ತಂದೆಗೆ ಪ್ರಿಯರಾಗುವ ಸ್ಥಿತಿಯಲ್ಲಿ ತಲ್ಲೀನರಾಗಿರಿ. ಇದಕ್ಕೆಯೇ ನೋಡುತ್ತಿದ್ದರೂ ನೋಡದಿರುವುದು, ಕೇಳುತ್ತಿದ್ದರೂ ಕೇಳದಿರುವುದು ಎಂದು ಹೇಳಲಾಗುತ್ತದೆ. ಅಂತಹ ಅಭ್ಯಾಸವಿರಲಿ. ಇದಕ್ಕೆಯೇ ಸ್ವೀಟ್ ಸೈಲೆನ್ಸ್ನ ಸ್ವರೂಪದ ಸ್ಥಿತಿ ಎನ್ನಲಾಗುತ್ತದೆ. ಆದರೂ ಬಾಪ್ದಾದರವರು ಸಮಯ ನೀಡುತ್ತಿದ್ದಾರೆ. ಒಂದು ವೇಳೆ ಯಾವುದೇ ಕೊರತೆ ಇದೆ ಎಂದಾಗ ಈಗಲೂ ತುಂಬಿಸಿಕೊಳ್ಳಬಹುದು. ಏಕೆಂದರೆ ಬಹಳ ಕಾಲದ ಲೆಕ್ಕವನ್ನು ತಿಳಿಸಿದೆ.
ಅಂದ ಹಾಗೆ ಈಗ ಸ್ವಲ್ಪ ಅವಕಾಶವಿದೆ. ಆದ್ದರಿಂದ ಈ ಅಭ್ಯಾಸದ ಕಡೆಗೆ ಪೂರ್ಣ ಗಮನವಿಟ್ಟುಕೊಳ್ಳಿರಿ. ಗೌರವಾನ್ವಿತ ತೇರ್ಗಡೆ ಹೊಂದುವುದು ಅಥವಾ ಉತ್ತೀರ್ಣರಾಗುವುದು ಈ ಅಭ್ಯಾಸದ ಆಧಾರದ ಮೇಲೆಯೇ ಇದೆ. ಈ ರೀತಿಯ ಅಭ್ಯಾಸವಿದೆಯೇ? ಸಮಯದ ಗಂಟೆ ಬಾರಿಸಿದಾಗ ತಯಾರಾಗುತ್ತೀರೋ ಅಥವಾ ತಯಾರಾಗಬೇಕೆಂದು ಈಗ ಯೋಚಿಸುತ್ತೀರೋ? ಇದೇ ಅಭ್ಯಾಸದ ಕಾರಣದಿಂದ ಅಷ್ಟರತ್ನಗಳ ಮಾಲೆ ವಿಶೇಷವಾಗಿ ಚಿಕ್ಕದಾಗಿದೆ, ಬಹಳ ಕಡಿಮೆ ಸಮಯದ್ದಾಗಿದೆ. ಕ್ಷಣದಲ್ಲಿ ಮುಕ್ತಿ ಅಥವಾ ಜೀವನ್ಮುಕ್ತಿಯ ಆಸ್ತಿಯನ್ನು ತೆಗೆದುಕೊಳ್ಳುವುದು ಎಲ್ಲರ ಅಧಿಕಾರವಾಗಿದೆ ಎಂದು ತಾವು ಜನರು ಹೇಳುತ್ತೀರಾ ಅಲ್ಲವೇ? ಅಂದ ಮೇಲೆ ಸಮಾಪ್ತಿಯ ಸಮಯದಲ್ಲಿಯೂ ಅಂಕ ಸಿಗುವುದು ಸ್ವಲ್ಪ ಸಮಯದ ಮಾತಾಗಿದೆ. ಆದರೆ ಸ್ವಲ್ಪವೂ ಏರುಪೇರು ಇರಬಾರದು. ಬಿಂದಿ ಎಂದು ಹೇಳಿದಿರಿ ಮತ್ತು ಬಿಂದುವಿನಲ್ಲಿ ಸ್ಥಿತರಾಗಬೇಕಷ್ಟೆ. ಬಿಂದು ಅಲುಗಾಡಬಾರದು. ಆ ಸಮಯದಲ್ಲಿ ನಾನು ಆತ್ಮನಾಗಿದ್ದೇನೆ ಎಂದು ಅಭ್ಯಾಸ ಮಾಡಲು ಶುರು ಮಾಡಿ ಎಂದಲ್ಲ. ಇದು ನಡೆಯುವುದಿಲ್ಲ. ಏಕೆಂದರೆ ಯುದ್ಧವು 4 ಕಡೆಯದ್ದಿರುತ್ತದೆ ಎಂದು ತಿಳಿಸಲಾಯಿತು. ಎಲ್ಲರೂ ಅಂತಿಮ ಪ್ರಯತ್ನವನ್ನು ಮಾಡುತ್ತಾರೆ. ಪ್ರಕೃತಿಯಲ್ಲಿಯೂ ಎಷ್ಟು ಶಕ್ತಿ ಇದೆಯೋ, ಮಾಯೆಯಲ್ಲಿಯೂ ಎಷ್ಟು ಶಕ್ತಿ ಇದೆಯೋ ಪ್ರಯೋಗ ಮಾಡುತ್ತದೆ. ಅದರದ್ದು ಲಾಸ್ಟ್ ಟ್ರಯಲ್ ಮತ್ತು ತಮ್ಮದು ಅಂತಿಮ ಕರ್ಮಾತೀತ ಕರ್ಮಬಂಧನ ಮುಕ್ತ ಸ್ಥಿತಿಯಾಗಿರುತ್ತದೆ. ಎರಡೂ ಕಡೆ ಬಹಳ ಶಕ್ತಿಶಾಲಿ ದೃಶ್ಯ ಆಗಿರುತ್ತದೆ. ಅದು ಇದು ಎರಡೂ ಫುಲ್ ಫೋರ್ಸ್ನದ್ದಾಗಿರುತ್ತದೆ. ಆದರೆ ಕ್ಷಣದ ವಿಜಯದ ನಗಾರಿಯನ್ನು ಬಾರಿಸುತ್ತದೆ. ಅಂತಿಮ ಪರೀಕ್ಷೆ ಏನಾಗಿರುತ್ತದೆ ಎಂದು ತಿಳಿದುಕೊಂಡಿರೆ ಎಲ್ಲರೂ ಇದೇ ಶುಭ ಸಂಕಲ್ಪವನ್ನೂ ಇಟ್ಟುಕೊಳ್ಳುತ್ತಾರೆ ಮತ್ತು ನಂಬರ್ 1ನಲ್ಲಿ ಬರಲೇಬೇಕೆಂದು ಇಟ್ಟುಕೊಳ್ಳಲೂ ಬೇಕು. ಅಂದ ಮೇಲೆ 4 ಕಡೆಯ ಮಾತುಗಳಲ್ಲಿ ವಿನ್ ಆದಾಗಲೇ 1ನಲ್ಲಿ ಬರುತ್ತೀರ. ಒಂದು ವೇಳೆ ಒಂದು ವಿಚಾರದಲ್ಲಿ ಸ್ವಲ್ಪ ವ್ಯರ್ಥ ಸಂಕಲ್ಪ, ವ್ಯರ್ಥ ಸಮಯ ತೊಡಗಿತು ಎಂದರೆ ಅಂಕ ಹಿಂದೆ ಸರಿಯುತ್ತದೆ. ಆದ್ದರಿಂದ ಎಲ್ಲವನ್ನೂ ಪರಿಶೀಲನೆ ಮಾಡಿಕೊಳ್ಳಿ. 4 ಕಡೆಯಿಂದ ಪರಿಶೀಲನೆ ಮಾಡಿಕೊಳ್ಳಿರಿ. ಡಬಲ್ ವಿದೇಶಿಗಳು ಎಲ್ಲದರಲ್ಲಿಯೂ ತೀವ್ರವಾಗಿ ಹೋಗಲು ಬಯಸುತ್ತೀರ ಅಲ್ಲವೇ? ಆದ್ದರಿಂದ ತೀವ್ರ ಪುರುಷಾರ್ಥ ಅಥವಾ ಪೂರ್ಣ ಗಮನ ಈಗಿನಿಂದಲೇ ಈ ಅಭ್ಯಾಸದಲ್ಲಿ ತೊಡಗಿಸಿ. ಅರ್ಥವಾಯಿತೆ? ಪ್ರಶ್ನೆಯನ್ನೂ ತಿಳಿದಿದ್ದೀರ ಮತ್ತು ಸಮಯವನ್ನೂ ತಿಳಿದಿದ್ದೀರ. ಅಂದ ಮೇಲೆ ಎಲ್ಲರೂ ಉತ್ತೀರ್ಣರಾಗಬೇಕು. ಒಂದು ವೇಳೆ ಮೊದಲಿನಿಂದಲೇ ಪ್ರಶ್ನೆಯ ಬಗ್ಗೆ ಗೊತ್ತಿದ್ದರೆ ತಯಾರಿ ಮಾಡಿಕೊಳ್ಳುತ್ತಾರೆ, ನಂತರ ಉತ್ತೀರ್ಣರಾಗುತ್ತಾರೆ. ತಾವೆಲ್ಲರೂ ಉತ್ತೀರ್ಣರಾಗುವವರು ಆಗಿದ್ದೀರ ಅಲ್ಲವೇ? ಒಳ್ಳೆಯದು. ಈ ಸೀಸನ್ನಲ್ಲಿ ಬಾಪ್ದಾದರವರು ಪ್ರತಿಯೊಬ್ಬರೊಡನೆ ಮಿಲನದ ತೆರೆದ ಭಂಡಾರವನ್ನು ತೆರೆದಿದ್ದಾರೆ. ಮುಂದೆ ಏನಾಗಬೇಕೋ ಅದನ್ನು ನಂತರ ಹೇಳಲಾಗುತ್ತದೆ. ಈಗ ತೆರೆದ ಭಂಡಾರದಿಂದ ಯಾರೆಲ್ಲ ತೆಗೆದುಕೊಳ್ಳಲು ಬಂದಿದ್ದಾರೋ ಅವರಂತೂ ಅವಶ್ಯವಾಗಿ ತೆಗೆದುಕೊಳ್ಳುತ್ತಾರೆ. ಡ್ರಾಮಾದ ದೃಶ್ಯ ಸದಾ ಬದಲಾಗುತ್ತಲೇ ಇರುತ್ತದೆ. ಆದರೆ ಈ ಸೀಸನ್ನಲ್ಲಿ ಭಾರತವಾಸಿಗಳಿಗಾಗಲಿ ಡಬಲ್ ವಿದೇಶಿಯರಿಗಾಗಲಿ ಎಲ್ಲರಿಗೂ ವಿಶೇಷ ವರದಾನವಂತೂ ಸಿಕ್ಕಿಯೇ ಇದೆ. ಬಾಪ್ದಾದರವರು ಏನು ಪ್ರತಿಜ್ಞೆಯನ್ನು ಮಾಡಿದ್ದಾರೋ ಅದನ್ನಂತೂ ನಿಭಾಯಿಸುತ್ತಾರೆ. ಈ ಸೀಸನ್ನ ಫಲವನ್ನು ಸ್ವೀಕರಿಸಿ. ಮಿಲನ ವರದಾನ ಫಲವಾಗಿದೆ. ಎಲ್ಲರೂ ಸೀಸನ್ನ ಫಲ ಸ್ವೀಕರಿಸಲು ಬಂದಿದ್ದೀರಾ ಅಲ್ಲವೇ? ಬಾಪ್ದಾದರವರಿಗೂ ಮಕ್ಕಳನ್ನು ನೋಡಿ ಖುಷಿಯಾಗುತ್ತದೆ. ಆದರೂ ಸಹ ಸಾಕಾರಿ ಸೃಷ್ಟಿಯಲ್ಲಂತೂ ಎಲ್ಲವನ್ನೂ ನೋಡಬೇಕಾಗುತ್ತದೆ. ಈಗಂತೂ ಮೋಜನ್ನು ಆಚರಿಸಿರಿ. ನಂತರ ಸೀಸನ್ನ ಕೊನೆಯಲ್ಲಿ ತಿಳಿಸಲಾಗುತ್ತದೆ. ಭಲೆ ತಮ್ಮದೇ ಆದ ಸೇವೆಯ ಸ್ಥಾನವಿದೆ, ಆದರೆ ಸೇವೆಯ ಲಕ್ಷ್ಯವಂತೂ ಒಂದೇ ಆಗಿದೆ. ಹುಮ್ಮಸ್ಸು ಉಲ್ಲಾಸ ಒಂದೇ ಆಗಿದೆ. ಆದ್ದರಿಂದ ಬಾಪ್ದಾದ ಎಲ್ಲ ಸ್ಥಾನಗಳಿಗೂ ವಿಶೇಷ ಮಹತ್ವ ನೀಡುತ್ತಾರೆ. ಒಂದು ಸ್ಥಾನ ಮಹತ್ವವುಳ್ಳದ್ದಾಗಿದೆ, ಮತ್ತೊಂದು ಕಡಿಮೆ ಮಹತ್ವದ್ದಾಗಿದೆ ಎಂದಲ್ಲ. ಯಾವುದೇ ಧರಣಿಯಲ್ಲಿ ಮಕ್ಕಳು ತಲುಪಿದ್ದಾರೋ ಅದರಿಂದ ಏನಾದರೂ ವಿಶೇಷ ಫಲಿತಾಂಶ ಅವಶ್ಯವಾಗಿ ಬಂದಿದೆ. ಕೆಲವು ಬೇಗ ಕಾಣಿಸಬಹುದು, ಕೆಲವು ಕಡೆ ಸಮಯದಲ್ಲಿ ಕಾಣಿಸಬಹುದು. ಆದರೆ ಎಲ್ಲ ಕಡೆಯ ವಿಶೇಷತೆ ಇದೆ. ಎಷ್ಟು ಒಳ್ಳೊಳ್ಳೆಯ ರತ್ನಗಳು ಬಂದಿದ್ದಾರೆ. ನಾವಂತೂ ಸಾಧಾರಣವಾಗಿದ್ದೇವೆ ಎಂದು ತಿಳಿಯಬೇಡಿ, ಎಲ್ಲರೂ ವಿಶೇಷವಾಗಿದ್ದೀರ. ಒಂದು ವೇಳೆ ಯಾವುದೇ ವಿಶೇಷ ಆಗಿರಲಿಲ್ಲವೆಂದರೆ ತಂದೆಯ ಬಳಿ ತಲುಪುತ್ತಿರಲಿಲ್ಲ. ವಿಶೇಷತೆ ಇದೆ, ಆದರೆ ಕೆಲವರು ವಿಶೇಷತೆಯನ್ನು ಸೇವೆಯಲ್ಲಿ ತೊಡಗಿಸುತ್ತಾರೆ,
ಕೆಲವರು ಸೇವೆಯಲ್ಲಿ ತೊಡಗಿಸಲು ಈಗ ತಯಾರಾಗುತ್ತಿದ್ದಾರೆ. ಬಾಕಿ ಎಲ್ಲರೂ ವಿಶೇಷ ಆತ್ಮಗಳಾಗಿದ್ದೀರ. ಎಲ್ಲರೂ ಮಹಾರಥಿ ಮಹಾವೀರರಾಗಿದ್ದೀರ. ಒಬ್ಬೊಬ್ಬರ ಮಹಿಮೆಯನ್ನು ಶುರು ಮಾಡಿದರೆ ಉದ್ದ ಅಗಲವಾದ ಮಾಲೆಯಾಗುತ್ತದೆ. ಶಕ್ತಿಯರನ್ನು ನೋಡಿದರೆ ಪ್ರತಿಯೊಬ್ಬ ಶಕ್ತಿ ಮಹಾನ್ ಆತ್ಮ, ವಿಶ್ವ ಕಲ್ಯಾಣಕಾರಿ ಆತ್ಮವಾಗಿ ಕಾಣಿಸುತ್ತಾರೆ. ಆ ರೀತಿ ಇದ್ದೀರ ಅಲ್ಲವೇ? ಅಥವಾ ತನ್ನ ಸ್ಥಾನದ ಕಲ್ಯಾಣಕಾರಿಯಷ್ಟೇ ಆಗಿದ್ದೀರೋ? ಒಳ್ಳೆಯದು. ಅವ್ಯಕ್ತ ಬಾಪ್ದಾದರವರ 19/3/86 ಅವ್ಯಕ್ತ ಮಹಾವಾಕ್ಯ. ಅಮೃತ ವೇಳೆ, ಶ್ರೇಷ್ಠ ಪ್ರಾಪ್ತಿಗಳ ವೇಳೆ. ಇಂದು ಆತ್ಮೀಯ ಹೂದೋಟದ ಮಾಲೀಕ ತನ್ನ ಆತ್ಮೀಯ ಗುಲಾಬಿ ಹೂಗಳ ತೋಟವನ್ನು ನೋಡುತ್ತಿದ್ದಾರೆ. ಇಂತಹ ಆತ್ಮೀಯ ಗುಲಾಬಿಯ ಹೂದೋಟ ಈಗ ಈ ಸಂಗಮ ಯುಗದಲ್ಲಿಯೇ ಬಾಪ್ದಾದ ಅವರ ಮುಖಾಂತರ ಆಗುತ್ತದೆ. ಬಾಪ್ದಾದ ಪ್ರತಿಯೊಬ್ಬ ಆತ್ಮೀಯ ಗುಲಾಬಿಯ ಹೂವಿನ ಆತ್ಮೀಯತೆಯ ಸುಗಂಧ ಮತ್ತು ಆತ್ಮೀಯತೆಯ ಅರಳಿರುವ ಪುಷ್ಪಗಳ ಶೋಭೆಯನ್ನು ನೋಡುತ್ತಿದ್ದಾರೆ. ಎಲ್ಲರೂ ಸುಗಂಧ ಭರಿತರಾಗಿದ್ದಾರೆ. ಆದರೆ ಕೆಲವರ ಸುಗಂಧ ಸದಾ ಕಾಲ ಇರುವಂತದ್ದಾಗಿದೆ. ಮತ್ತೆ ಕೆಲವರ ಸುಗಂಧ ಸ್ವಲ್ಪ ಸಮಯಕ್ಕಾಗಿ ಇರುತ್ತದೆ. ಕೆಲವು ಗುಲಾಬಿ ಸದಾ ಅರಳಿರುತ್ತದೆ. ಮತ್ತೆ ಕೆಲವೊಮ್ಮೆ ಅರಳಿರುತ್ತದೆ. ಕೆಲವೊಮ್ಮೆ ಸ್ವಲ್ಪ ಬಿಸಿಲು ಅಥವಾ ವಾತಾವರಣದ ಲೆಕ್ಕದಿಂದ ಬಾಡಿಯೂ ಹೋಗುತ್ತದೆ. ಆದರೆ ಎಷ್ಟೇ ಆದರೂ ಆತ್ಮೀಯ ಹೂದೋಟದ ಮಾಲೀಕನ ಹೂದೋಟದ ಆತ್ಮೀಯ ಗುಲಾಬಿಯಾಗಿವೆ. ಕೆಲವೊಂದು ಆತ್ಮೀಯ ಗುಲಾಬಿಯಲ್ಲಿ ಜ್ಞಾನದ ಸುಗಂಧ ವಿಶೇಷವಾಗಿದೆ. ಕೆಲವರಲ್ಲಿ ನೆನಪಿನ ಸುಗಂಧ ವಿಶೇಷವಾಗಿದೆ. ಅಂದ ಮೇಲೆ ಕೆಲವರಲ್ಲಿ ಧಾರಣೆಯ ಸುಗಂಧ, ಕೆಲವರಲ್ಲಿ ಸೇವೆಯ ಸುಗಂಧ ವಿಶೇಷವಾಗಿದೆ. ಸರ್ವ ಸುಗಂಧದಿಂದ ಸಂಪನ್ನರಾಗಿರುವಂತವರೂ ಕೆಲವರಿದ್ದಾರೆ. ಅಂದ ಹಾಗೆ ಹೂದೋಟದಲ್ಲಿ ಎಲ್ಲದಕ್ಕಿಂತ ಮೊದಲು ಯಾರ ಮೇಲೆ ದೃಷ್ಟಿ ಹೋಗುತ್ತದೆ? ದೂರದಿಂದಲೇ ಸುಗಂಧ ಆಕರ್ಷಿತ ಮಾಡುವವರ ಕಡೆಗೆ. ಆ ಕಡೆಯೇ ಎಲ್ಲರ ದೃಷ್ಟಿ ಮೊದಲು ಹೋಗುತ್ತದೆ. ಅಂದ ಹಾಗೆ ಆತ್ಮೀಯ ಹೂದೋಟದ ಮಾಲೀಕ ಸದಾ ಎಲ್ಲ ಆತ್ಮೀಯ ಗುಲಾಬಿ ಪುಷ್ಪಗಳನ್ನು ನೋಡುತ್ತಾರೆ. ಆದರೆ ನಂಬರ್ ವಾರ್ ಪ್ರೀತಿಯೂ ಎಲ್ಲರ ಮೇಲಿದೆ. ಏಕೆಂದರೆ ಪ್ರತಿಯೊಂದು ಗುಲಾಬಿ ಪುಷ್ಪದ ಒಳಗೆ ಹೂದೋಟದ ಮಾಲೀಕನ ಪ್ರತಿಯಾಗಿ ಅತಿ ಪ್ರೀತಿ ಇದೆ. ಮಾಲೀಕನೊಡನೆ ಪುಷ್ಪಗಳ ಪ್ರೀತಿ ಇದೆ ಮತ್ತು ಮಾಲೀಕನಿಗೆ ಪುಷ್ಪಗಳ ಮೇಲೆ ಪ್ರೀತಿ ಇದೆ. ಆದರೂ ಸಹ ಶೋಕೇಸ್ನಲ್ಲಿ ಸದಾ ಇಡುವಂತಹ ಆತ್ಮೀಯ ಗುಲಾಬಿ ಯಾರಾಗಿರುತ್ತಾರೆ ಎಂದರೆ ಸದಾ ಸರ್ವ ಸುಗಂಧದಿಂದ ಸಂಪನ್ನರಾಗಿರುವವರು ಮತ್ತು ಸದಾ ಅರಳಿರುವವರು, ಎಂದಿಗೂ ಬಾಡಿರುವವರು ಅಲ್ಲ. ಪ್ರತಿನಿತ್ಯ ಅಮೃತ ವೇಳೆ ಬಾಪ್ದಾದ ಸ್ನೇಹ ಮತ್ತು ಶಕ್ತಿಯ ವಿಶೇಷ ಪಾಲನೆಯಿಂದ ಎಲ್ಲ ಆತ್ಮೀಯ ಗುಲಾಬಿಯ ಪುಷ್ಪಗಳೊಡನೆ ಮಿಲನವನ್ನು ಆಚರಿಸುತ್ತಾರೆ. ಅಮೃತ ವೇಳೆ ವಿಶೇಷವಾಗಿ ಪ್ರಭು ಪಾಲನೆಯ ವೇಳೆಯಾಗಿದೆ. ಅಮೃತ ವೇಳೆ ವಿಶೇಷ ಪರಮಾತ್ಮ ಮಿಲನದ ವೇಳೆಯಾಗಿದೆ. ಆತ್ಮೀಯ ವಾರ್ತಾಲಾಪ ಮಾಡುವ ವೇಳೆಯಾಗಿದೆ. ಅಮೃತ ವೇಳೆ ಮುಕ್ತ ಭಂಡಾರಿಯ ವರದಾನಗಳ ಖಜಾನೆಯಿಂದ ಸಹಜವಾಗಿ ವರದಾನ ಪ್ರಾಪ್ತಿಯಾಗುವ ವೇಳೆಯಾಗಿದೆ. ಮನ ಇಚ್ಛಿತ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಎಂಬ ಗಾಯನವೇನಿದೆ ಅದು ಈ ಸಮಯ ಅಮೃತ ವೇಳೆಯ ಸಮಯದ ಗಾಯನವಾಗಿದೆ. ಶ್ರಮವಿಲ್ಲದೆ ತೆರೆದ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ವೇಳೆಯಾಗಿದೆ. ಅಂತಹ ಸುವರ್ಣ ಸಮಯವನ್ನು ಅನುಭವದಿಂದ ತಿಳಿದಿದ್ದೀರಲ್ಲವೇ? ಈ ಶ್ರೇಷ್ಠ ಸುಖವನ್ನು, ಶ್ರೇಷ್ಠ ಪ್ರಾಪ್ತಿಗಳನ್ನು ಅನುಭವಿಗಳಷ್ಟೇ ತಿಳಿದಿದ್ದಾರೆ. ಅಂದ ಹಾಗೆ ಬಾಪ್ದಾದ ಎಲ್ಲ ಆತ್ಮೀಯ ಗುಲಾಬಿಯನ್ನು ನೋಡಿ ನೋಡಿ ಹರ್ಷಿತರಾಗುತ್ತಿದ್ದಾರೆ. ವಾಹ್, ನನ್ನ ಆತ್ಮೀಯ ಗುಲಾಬಿ ಎಂದು ಬಾಪ್ದಾದ ಅವರು ಸಹ ಹೇಳುತ್ತಾರೆ. ತಾವು ವಾಹ್ ವಾನ ಹಾಡನ್ನು ಆಡುತ್ತೀರಾ ಎಂದಾಗ ಬಾಪ್ದಾದ ಸಹ ಇದೇ ಹಾಡನ್ನು ಆಡುತ್ತಾರೆ. ಅರ್ಥವಾಯಿತೆ? ಮುರಳಿಗಳನ್ನಂತೂ ಬಹಳ ಕೇಳಿದಿರಿ. ಕೇಳಿ ಕೇಳಿ ಸಂಪನ್ನರಾಗಿದ್ದೀರ. ಈಗ ಮಹಾದಾನಿಯಾಗಿ ಹಂಚುವ ಯೋಜನೆಯನ್ನು ಮಾಡಿಕೊಳ್ಳುತ್ತಿದ್ದೀರ. ಈ ಹುಮ್ಮಸ್ಸು ಬಹಳ ಚೆನ್ನಾಗಿದೆ. ಇಂದು ಯುಕೆ ಅಂದರೆ ಓಕೆ ಯಾಗಿರುವಂತವರ ಸರದಿಯಾಗಿದೆ. ಡಬಲ್ ವಿದೇಶಿಗಳ ಒಂದು ಶಬ್ದವನ್ನು ಕೇಳಿ ಬಾಪ್ದಾದ ಸದಾ ಮುಗುಳ್ನಗುತ್ತಿರುತ್ತಾರೆ. ಯಾವುದು? ಥ್ಯಾಂಕ್ ಯು. ಥ್ಯಾಂಕ್ ಯು ಎನ್ನುತ್ತಲೂ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ. ಏಕೆಂದರೆ ಎಲ್ಲದಕ್ಕಿಂತ ಮೊದಲು ಅಂತರಾಳದಿಂದ ತಂದೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ. ಅಂದ ಹಾಗೆ ಯಾವಾಗ ಯಾರಿಗೇ ಆದರೂ ಥ್ಯಾಂಕ್ ಯು ಎನ್ನುವಾಗ ಮೊದಲು ತಂದೆಯ ನೆನಪು ಬರುತ್ತದೆಯಲ್ಲವೇ? ಬ್ರಾಹ್ಮಣ ಜೀವನದಲ್ಲಿ ಮೊದಲು ಧನ್ಯವಾದಗಳು ಸ್ವತಃ ತಂದೆಯ ಪ್ರತಿಯಾಗಿಯೇ ಹೊರಡುತ್ತದೆ.
ನಿಲ್ಲುತ್ತಾ ಕೂರುತ್ತಾ ಅನೇಕ ಬಾರಿ ಧನ್ಯವಾದಗಳು ಎನ್ನುತ್ತೀರ. ಇದು ಸಹ ತಂದೆಯನ್ನು ನೆನಪು ಮಾಡಲು ಒಂದು ವಿಧಿಯಾಗಿದೆ. ಯುಕೆಯವರು ಸರ್ವ ಭಿನ್ನ ಭಿನ್ನ ಸೀಮಿತದ ಶಕ್ತಿಗಳನ್ನುಳ್ಳ ಎಲ್ಲರನ್ನೂ ಒಟ್ಟುಗೂಡಿಸಲು ನಿಮಿತ್ತರಾಗಿದ್ದಾರೆ ಅಲ್ಲವೇ? ಅನೇಕ ಪ್ರಕಾರದ ಜ್ಞಾನದ ಶಕ್ತಿಗಳಿವೆ. ಭಿನ್ನ ಭಿನ್ನ ಶಕ್ತಿಯುಳ್ಳ ಭಿನ್ನ ಭಿನ್ನ ವರ್ಗದವರು, ಭಿನ್ನ ಭಿನ್ನ ಧರ್ಮದವರು, ಭಾಷೆಯವರು ಎಲ್ಲರನ್ನೂ ಒಟ್ಟುಗೂಡಿಸಿ ಒಂದೇ ಬ್ರಾಹ್ಮಣ ವರ್ಗದಲ್ಲಿ ತರುವುದು, ಬ್ರಾಹ್ಮಣ ಧರ್ಮದಲ್ಲಿ ಬ್ರಾಹ್ಮಣ ಭಾಷೆಯಲ್ಲಿ ಬರುವುದು. ಬ್ರಾಹ್ಮಣರ ಭಾಷೆಯು ತನ್ನದೇ ಆಗಿದೆ. ಅದನ್ನು ಹೊಸಬರು ತಿಳಿದುಕೊಳ್ಳುವುದಕ್ಕೂ ಸಾಧ್ಯವಿಲ್ಲ, ಇವರು ಏನು ಮಾತನಾಡುತ್ತಿದ್ದಾರೆ ಎಂದು. ಅಂದ ಹಾಗೆ ಬ್ರಾಹ್ಮಣರ ಭಾಷೆ, ಬ್ರಾಹ್ಮಣರ ಡಿಕ್ಷನರಿಯೇ ಬೇರೆ ಆಗಿದೆ. ಅಂದ ಹಾಗೆ ಯುಕೆಯವರು ಎಲ್ಲರನ್ನೂ ಒಂದು ಮಾಡುವುದರಲ್ಲಿ ತತ್ಪರರಾಗಿರುತ್ತೀರಾ ಅಲ್ಲವೇ? ಸಂಖ್ಯೆಯೂ ಚೆನ್ನಾಗಿದೆ ಮತ್ತು ಸ್ನೇಹವೂ ಚೆನ್ನಾಗಿದೆ. ಪ್ರತಿಯೊಂದು ಸ್ಥಾನದ್ದು ತನ್ನದೇ ಆದ ವಿಶೇಷತೆಯಂತೂ ಇದ್ದೇ ಇದೆ. ಆದರೆ ಇಂದು ಯುಕೆ ಬಗ್ಗೆ ತಿಳಿಸಲಾಗುತ್ತಿದೆ. ಯಜ್ಞ ಸ್ನೇಹಿ, ಯಜ್ಞ ಸಹಯೋಗಿ, ಈ ವಿಶೇಷತೆ ಚೆನ್ನಾಗಿ ಕಾಣಿಸುತ್ತಿದೆ. ಪ್ರತಿ ಹೆಜ್ಜೆಯಲ್ಲಿ ಮೊದಲು ಯಜ್ಞ ಅಂದರೆ ಮಧುಬನದ ಲೆಕ್ಕವನ್ನು ತೆಗೆಯುವುದರಲ್ಲಿ ಒಳ್ಳೆಯ ಅಂಕದಲ್ಲಿ ಹೋಗುತ್ತಿದ್ದೀರ. ನೇರವಾಗಿ ಮಧುಬನದ ನೆನಪು ಒಂದು ಸ್ಪೆಷಲ್ ಲಿಫ್ಟ್ ಆಗುತ್ತದೆ. ಪ್ರತಿ ಕಾರ್ಯದಲ್ಲಿ, ಪ್ರತಿ ಹೆಜ್ಜೆಯಲ್ಲಿ ಮಧುಬನ ಅಂದರೆ ತಂದೆಯ ನೆನಪಿದೆ, ಅಥವಾ ತಂದೆಯ ವಿದ್ಯೆ ಇದೆ, ಅಥವಾ ತಂದೆಯ ಬ್ರಹ್ಮಭೋಜನವಿದೆ, ಅಥವಾ ತಂದೆಯೊಡನೆ ಮಿಲನವಿದೆ. ಮಧುಬನ ಸ್ವತಃವೇ ತಂದೆಯ ನೆನಪನ್ನು ತರಿಸುವಂತದ್ದಾಗಿದೆ. ಎಲ್ಲಿಯೇ ಇದ್ದರೂ ಮಧುಬನದ ನೆನಪು ಬರುವುದು ಎಂದರೆ ವಿಶೇಷ ಸ್ನೇಹ ಲಿಫ್ಟ್ ಆಗುತ್ತದೆ. ಏರುವ ಶ್ರಮದಿಂದ ಬಿಡುಗಡೆ ಹೊಂದುತ್ತೀರ. ಕ್ಷಣದಲ್ಲಿ ಸ್ವಿಚ್ ಆನ್ ಮಾಡಿದಿರಿ ಮತ್ತು ತಲುಪಿದಿರಿ. ಬಾಪ್ದಾದರವರಿಗೆ ಮತ್ಯಾವುದೇ ವಜ್ರ ಮುತ್ತುಗಳಂತೂ ಬೇಕಿಲ್ಲ. ತಂದೆಗೆ ಸ್ನೇಹದ ಚಿಕ್ಕ ವಸ್ತುವೇ ವಜ್ರ ರತ್ನಗಳಾಗಿವೆ. ಆದ್ದರಿಂದ ಸುಧಾಮನ ಅವಲಕ್ಕಿಯ ಗಾಯನವಿದೆ. ಇದರ ಭಾವಾರ್ಥ ಸ್ನೇಹದ ಚಿಕ್ಕ ಸೂಜಿಯಲ್ಲಿಯೂ ಮಧುಬನದ ನೆನಪು ಬರುತ್ತದೆ ಎಂದಾಗಿದೆ. ಅಂದ ಮೇಲೆ ಅದು ಸಹ ಬಹಳ ದೊಡ್ಡ ಅಮೂಲ್ಯ ರತ್ನವಾಗಿದೆ. ಏಕೆಂದರೆ ಸ್ನೇಹದ ಬೆಲೆ ಇದೆ. ವ್ಯಾಲ್ಯೂ ಸ್ನೇಹದ್ದಾಗಿದೆ, ವಸ್ತುವಿನದ್ದಲ್ಲ. ಒಂದು ವೇಳೆ ಯಾರಾದರೂ ಹಾಗೆಯೇ ಭಲೆ ಎಷ್ಟೇ ಕೊಡಲಿ, ಆದರೆ ಸ್ನೇಹವಿಲ್ಲ ಎಂದಾಗ ಅವರದ್ದು ಜಮಾ ಆಗುವುದಿಲ್ಲ. ಮತ್ತು ಸ್ನೇಹದಿಂದ ಸ್ವಲ್ಪವೇ ಜಮಾ ಮಾಡಿದರೂ ಅದಕ್ಕೆ ಪದುಮದಷ್ಟು ಜಮಾ ಆಗುತ್ತದೆ. ಅಂದ ಹಾಗೆ ತಂದೆಗೆ ಸ್ನೇಹ ಇಷ್ಟವಿದೆ. ಅಂದ ಹಾಗೆ ಯುಕೆಯವರ ವಿಶೇಷತೆ ಯಜ್ಞ ಸ್ನೇಹಿ, ಯಜ್ಞ ಸಹಯೋಗಿ ಆದಿಯಿಂದ ಆಗಿದ್ದಾರೆ. ಇದೇ ಸಹಜ ಯೋಗವೂ ಆಗಿದೆ. ಸಹಯೋಗ ಸಹಜ ಯೋಗವಾಗಿದೆ. ಸಹಯೋಗದ ಸಂಕಲ್ಪ ಬರುವುದರಿಂದಲೇ ತಂದೆಯ ನೆನಪಂತೂ ಇರುತ್ತದೆಯಲ್ಲವೇ? ಅಂದ ಹಾಗೆ ಸಹಯೋಗಿ ಸಹಜ ಯೋಗಿ ಸ್ವತಃವೇ ಆಗತ್ತೀರ. ತಂದೆಯ ಜೊತೆ ಯೋಗವಾಗುತ್ತದೆ. ಮಧುಬನ ಎಂದರೆ ಬಾಪ್ದಾದರವರೊಂದಿಗೆ ಯೋಗ. ಅಂದ ಹಾಗೆ ಸಹಯೋಗಿಯಾಗುವಂಥವರು ಸಹಜ ಯೋಗಿಯ ಸಬ್ಜೆಕ್ಟ್ನಲ್ಲಿ ಒಳ್ಳೆಯ ಅಂಕವನ್ನು ತೆಗೆದುಕೊಳ್ಳುತ್ತಾರೆ. ಹೃದಯದ ಸಹಯೋಗ ತಂದೆಗೆ ಪ್ರಿಯವಾಗಿದೆ. ಆದ್ದರಿಂದ ಇಲ್ಲಿನ ನೆನಪಾರ್ಥವು ದಿಲ್ವಾಲ ಮಂದಿರವನ್ನಾಗಿ ಮಾಡಿದ್ದಾರೆ. ಅಂದ ಹಾಗೆ ಹೃದಯವುಳ್ಳ ತಂದೆಗೆ ಹೃದಯದ ಸ್ನೇಹ, ಹೃದಯದ ಸಹಯೋಗವೇ ಪ್ರಿಯವಾಗಿದೆ. ಚಿಕ್ಕ ಹೃದಯವುಳ್ಳವರು ಚಿಕ್ಕದಾಗಿ ವ್ಯಾಪಾರ ಮಾಡಿ ಖುಷಿಯಾಗುತ್ತಾರೆ ಮತ್ತು ದೊಡ್ಡ ಹೃದಯವುಳ್ಳವರು ವಿಶಾಲವಾದ ಅಪರಿಮಿತದ ವ್ಯಾಪಾರ ಮಾಡುತ್ತಾರೆ. ತಳಪಾಯ ವಿಶಾಲ ಹೃದಯದ್ದಾಗಿರುವುದರಿಂದ ವಿಸ್ತಾರವೂ ದೊಡ್ಡದಾಗುತ್ತಿದೆ. ಹೇಗೆ ಕೆಲವು ಸ್ಥಾನದಲ್ಲಿ ವೃಕ್ಷವನ್ನು ನೋಡಿರುತ್ತೀರ, ವೃಕ್ಷದ ಶಾಖೆಗಳು ಸಹ ಕಾಂಡವಾಗುತ್ತದೆ. ಅಂದ ಹಾಗೆ ಯುಕೆನ ಫೌಂಡೇಶನ್ನಿಂದ ಕಾಂಡ ಹೊರಟಿತು, ಶಾಖೆಗಳು ಹೊರಟಿತು. ಈಗ ಆ ಶಾಖೆಗಳು ಸಹ ಕಾಂಡವಾಗಿದೆ. ಆ ಕಾಂಡದಿಂದಲೂ ಶಾಖೆಗಳು ಬರುತ್ತಿವೆ. ಹೇಗೆ ಆಸ್ಟ್ರೇಲಿಯಾ ತಯಾರಾಯಿತು, ಅಮೆರಿಕ, ಯುರೋಪ್, ಆಫ್ರಿಕಾ ತಯಾರಾಯಿತು, ಎಲ್ಲವೂ ಕಾಂಡವಾಗಿದೆ. ಮತ್ತು ಪ್ರತಿಯೊಂದು ಕಾಂಡದ ಶಾಖೆಗಳು ಸಹ ಚೆನ್ನಾಗಿ ವೃದ್ಧಿಯನ್ನು ಹೊಂದುತ್ತಿದೆ. ಏಕೆಂದರೆ ತಳಪಾಯ ಸ್ನೇಹ ಮತ್ತು ಸಹಯೋಗದ ನೀರಿನಿಂದ ಬಲಶಾಲಿಯಾಗಿದೆ. ಆದ್ದರಿಂದ ವಿಸ್ತಾರವೂ ಚೆನ್ನಾಗಿದೆ ಮತ್ತು ಫಲವೂ ಚೆನ್ನಾಗಿದೆ. ಒಳ್ಳೆಯದು. ವರದಾನ: ದೇಹಭಾನದ ತ್ಯಾಗ ಮಾಡಿ ನಿಕ್ರೋಧಿಯಾಗುವಂತಹ ನಿರ್ಮಾಣ ಚಿತ್ತರಾಗಿರಿ. ಯಾವ ಮಕ್ಕಳು ದೇಹಭಾನದ ತ್ಯಾಗ ಮಾಡುತ್ತಾರೆ ಅವರಿಗೆ ಎಂದಿಗೂ ಸಹ ಕ್ರೋಧ ಬರಲು ಸಾಧ್ಯವಿಲ್ಲ. ಏಕೆಂದರೆ ಕ್ರೋಧ ಬರುವುದಕ್ಕೆ ಎರಡು ಕಾರಣವಿರುತ್ತದೆ. ಒಂದು,
ಯಾರಾದರೂ ಸುಳ್ಳು ಮಾತನ್ನು ಹೇಳಿದಾಗ, ಮತ್ತೊಂದು ಯಾರಾದರೂ ನಿಂದನೆ ಮಾಡಿದಾಗ. ಈ ಎರಡೂ ಮಾತುಗಳೇ ಕ್ರೋಧಕ್ಕೆ ಜನ್ಮ ನೀಡುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಚಿತ್ತತೆಯ ವರದಾನದ ಮೂಲಕ ಅಪಕಾರಿಯ ಮೇಲೆಯೂ ಉಪಕಾರ ಮಾಡಿ, ನಿಂದನೆ ಮಾಡುವವರನ್ನು ಆಲಂಗಿಸಿ, ನಿಂದನೆ ಮಾಡುವಂತವರನ್ನು ಸತ್ಯ ಮಿತ್ರ ಮಾಡಿಕೊಳ್ಳಿ. ಆಗ ಚಮತ್ಕಾರ ಎಂದು ಹೇಳಲಾಗುತ್ತದೆ. ಇಂತಹ ಪರಿವರ್ತನೆಯನ್ನು ತೋರಿಸಿದಾಗ ವಿಶ್ವದ ಮುಂದೆ ಪ್ರಸಿದ್ಧರಾಗುತ್ತೀರ. ಸ್ಲೋಗನ್: ಮೋಜಿನ ಅನುಭವ ಮಾಡುವುದಕ್ಕಾಗಿ ಮಾಯೆಯ ಅಧೀನತೆಯನ್ನು ಬಿಟ್ಟು ಸ್ವತಂತ್ರರಾಗಿ. ಓಂ ಶಾಂತಿ.